ಎಷ್ಟೇ ದುಡಿದರೂ ಕೈಯಲ್ಲಿ ಹಣವಿಲ್ಲದಿರಲು ಈ ಕೆಟ್ಟ ಅಭ್ಯಾಸಗಳೇ ಕಾರಣ. ಸ್ವಚ್ಛವಾಗಿರದ ಪಾತ್ರೆಗಳಲ್ಲಿ ಹಾಲನ್ನು ಕಾಯಿಸುವುದು, ಮನೆಯಲ್ಲಿ ಪ್ರತಿನಿತ್ಯ ಜಗಳ ಮಾಡುತ್ತಾ ಇರುವುದು, ಅತಿಯಾದ ಅಹಂಕಾರದ ಬುದ್ಧಿ ಇರುವ ವ್ಯಕ್ತಿ ಇನ್ನೊಬ್ಬರ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳುತ್ತಾ ಕೂರುವುದು. ಶುಭ ಕಾರ್ಯಗಳಲ್ಲಿ ಯಾರಾದರೂ ನಿಮಗೆ ಕುಂಕುಮ, ಅರಿಶಿನ, ಹೂವು ಇವುಗಳನ್ನು ಕೊಡಲು ಬಂದಾಗ ಬೇಡ ಎಂದು ಅಹಂಕಾರದಿಂದ ಹೇಳುವುದು, ಇನ್ನೊಬ್ಬರ ಮುಂದೆ ನಿಮ್ಮ ಬಗ್ಗೆ ಅತಿಯಾದ ಆಡಂಬರದಿಂದ ಮಾತನಾಡುವುದು, ದೇವರನ್ನು ನಂಬದೆ ಹಾಗೆ ಪೂಜೆ ಮಾಡುತ್ತಿದ್ದರೆ, ಹಸಿವು ಎಂದು ಬಂದವರಿಗೆ ಒಂದಿಷ್ಟು ಊಟವನ್ನು ಕೊಡದೆ ಅವರಿಗೆ ಅವಮಾನ ಮಾಡಿ ಕಳುಹಿಸುವುದು, ದೇವರಿಗೆ ಹರಕೆ ಮಾಡಿ ಅದನ್ನು ತೀರಿಸದೆ ಪದೇ ಪದೇ ಮುಂದಕ್ಕೆ ಹಾಕುವುದು, ಒಳ್ಳೆಯ ಕಾರ್ಯಗಳು ನಡೆಯುವಾಗ ಕೆಟ್ಟದ್ದಾಗಿ ಮಾತನಾಡುವುದು, ಊಟ ಇರುವ ತಟ್ಟೆಯನ್ನು ದಾಟುವುದು, ಮುಂಜಾನೆ ಬೇಗ ಎದ್ದು ಮನೆಯಲ್ಲಿರುವ ಕಸವನ್ನು ಹುಡುಗಿ ರಂಗೋಲಿ ಹಾಕುವ ಅಭ್ಯಾಸ ಇರದ ಮನೆಯಲ್ಲಿ ದರಿದ್ರ ಇರುತ್ತದೆ. ಸಾಯಂಕಾಲ ದೇವರಿಗೆ ದೀಪ ಹಚ್ಚದೇ ಇರುವುದು, ಒಳ್ಳೆಯ ಕೆಲಸವನ್ನು ಪದೇ ಪದೇ ಮುಂದಕ್ಕೆ ಹಾಕುತ್ತಿದ್ದರೆ, ದೇವಸ್ಥಾನಕ್ಕೆ ಹೋದಾಗ ಕಾಣಿಕೆ ಕೊಡದೆ ಊಟ ಮಾಡಿ ಬರುವುದು, ಹಿರಿಯರ ಮಾತುಗಳನ್ನು ಕೇಳದೆ ಇರುವುದು, ಅತಿಯಾಗಿ ಯೋಚಿಸುವ ವ್ಯಕ್ತಿಯ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ, ಇನ್ನೊಬ್ಬರ ಮಾತುಗಳನ್ನು ಅತಿಯಾಗಿ ಕೇಳುವುದರಿಂದ ದೇವರಿಗೆ ಪೂಜೆ ಮಾಡುತ್ತಿದ್ದಾಗ ಆರತಿಯನ್ನು ಪಡೆಯದೆ ಹಾಗೆಯೇ ಹೊರಟು ಹೋಗುವುದು, ವಯಸ್ಸಾದ ತಂದೆ ತಾಯಿಗೆ ಹೀಯಾಳಿಸಿ ಮಾತನಾಡುವುದು, ಕುಟುಂಬದ ಹೊರತಾಗಿ ತನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡುವ ವ್ಯಕ್ತಿಯ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ, ಮನೆಯವರ ಮಾತನ್ನು ಧಿಕ್ಕರಿಸಿ ಹೊರಗಿನವರ ಮಾತಿಗೆ ಅತಿಯಾಗಿ ಗೌರವ ಕೊಡುವುದು, ಮಕ್ಕಳ ಬಟ್ಟೆಯನ್ನು ಮಸಿಬಟ್ಟೆಯಾಗಿ ಬಳಸುವುದು, ಈ ಮೇಲಿನ ಪ್ರಮುಖ ಕಾರಣಗಳೇ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲದಿರಲು ಅಥವಾ ಮನೆಯಲ್ಲಿ ಹೆಚ್ಚಾಗಿ ಮನಸ್ತಾಪ ಉಂಟಾಗುವುದು ಆಗುತ್ತದೆ.